ಬನ್ನಿ ಗೈಸ್, ಇವತ್ತು ಗಾಳಿಪಟ ಆರ್ಸಕ್ ಹೋಗೋಣ. ನೋಡ್ರಿ ನೋಡ್ರಿ ಚಾಲಿ ಚಾಲಿ ನಮ್ಗ ಇದ್ಯಾವ್ದು ಹೊಸ ಪ್ರತಿಭೆ? ಗಾಳಿಪಟ ಶಿಷ್ಯನ ಫುಲ್ ರೆಡಿ ಆಗ್ಬಿಟ್ಟವನೆ. ಗಾಳಿಪಟ ಆರ್ಸಕ್ ಹೋಗೋಣ. ಏನು ಅದು ಟ್ರೈನಿಂಗ್ ಕೊಟ್ಟಿದ್ದು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಫುಲ್ಲು ಟ್ರೈನಿಂಗ್ ಅದಕ್ಕೆ. ಇವಾಗ ಹೋಗ್ಬಿಟ್ಟು ಗಾಳಿಪಟ ಆರ್ಸೋಣ ಬನ್ನಿ. ನೋಡಿ ಗೈಸ್, ಶಿಷ್ಯ ಏನು ರೆಡಿ ಮಾಡೋನು. ಏನು ಫುಲ್ ಗಾಳಿಪಟ ಆರಿಸಿದ್ದು 3 ದಿನದಿಂದ ಟ್ರೈನಿಂಗ್ ಕೊಟ್ಟಿದ್ದೀವಿ. ಇವತ್ತು ಆರ್ಸೋಣ ಬರ್ರಿ, ಎಷ್ಟು ಹೈಟ್ ಹೋಗುತ್ತೆ ನೋಡೋಣ, ಓಕೆನಾ? ಗಾಳಿಪಟ ಆರ್ಸಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಗ್ಯಾಪಲ್ಲಿ ಒಳಗಡೆ ಅದು ಪೇಂಟ್ ಎಲ್ಲ ಮಿಕ್ಸ್ ಮಾಡ್ತಾವನೆ. ಟಿಲಿ ಹಾಯ್ ಮಾಡಪ್ಪ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಹಾಂ ನೋಡಿ ಗೈಸ್, ಫುಲ್ಲು ನೋಡಿ ನಮ್ಮ ಮನೆ ಹತ್ರ ಹಸು ಎಲ್ಲ ಸಾಕ್ತಾರೆ. ನಮ್ಮ ಓನರ್ ಸಾಕೋದು, ನಾವೆಲ್ಲ ನೋಡಿ ನಮ್ಮ ಶಿಷ್ಯನ ಜೊತೆ ಗಾಳಿಪಟ ಆರ್ಸಕ್ಕೆ ಕೊಡೋದು ಅಷ್ಟೇ ಗೈಸ್. ಫುಲ್ ಜಿಂಗ್ ಚೆಕ್. ಚಿಕ್ಕ ವಯಸ್ಸು ಕಾಲೇಜ್ ಫೀಸ್ ಗೋಲ್ಡ್ ಅಲ್ಲ ಅಷ್ಟೇ ಗೈಸ್, ಅಷ್ಟೇ ಜಿಂಗ್ ಚೆಕ್. ಏನು ಫುಲ್ಲು ಏನು ಧೂಳು ಗೈಸ್, ಫುಲ್ಲು ಚೆನ್ನಾಗಿ ಫುಲ್ ಧೂಳೆ ಅನ್ಕೊಳ್ರಿ. ಫುಲ್ ಧೂಳಿನ ತುಂಬ ಇದೆ. ಮೆಟ್ಲು ಹತ್ಕೊಂಡು ಹೋಗೋದು ಗಾಳಿಪಟ ಆರ್ಸಕ್ಕೆ. ಹಿಂಗೆ ಬೇಗ ನೋಡಿ ಗೈಸ್, ಫುಲ್ಲು ಬನ್ನಿ ಗಾಳಿಪಟ ಆರ್ಸೋಣ ಮಸ್ತಾಗಿ. ನೋಡಿ ಗೈಸ್, ಯಾವುದೋ ಪಾರಿವಾಳ ಪಾಪ ಒಂದು ಕಾಲೇ ಇಲ್ಲ ಗೈಸ್. ನೋಡಿ ಗೈಸ್, ನಮ್ಮ ಶಿಷ್ಯನು ಬರೀ ಪ್ರಾಣಿಗಳಿಗೆ ಹಿಂಸೆ ಮಾಡೋದು. ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ಅಷ್ಟೇ ಗೈಸ್. ನೋಡಿ ಗೈಸ್, ಮೇಲೆ ಹೋಗ್ತಾ ಇದ್ದೀವಿ. ಓಕೆ, ಮಸ್ತಾಗಿ ಗಾಳಿಪಟ ಆರ್ಸೋಣ, ಓಕೆನಾ? ಬನ್ನಿ. ಅಲ್ಲೆಲ್ಲೋ ಬೆಂಕಿ ಬಿಡೋರೆ. ಏನು ಫುಲ್ಲು ನೋಡಿ ಗೈಸ್, ಇದೆ ಇಲ್ಲೇ ಗಾಳಿಪಟ ಆರ್ಸೋದು. ಹಿಂಗೆ ಮೇಲೆ ಹೋಗುತ್ತೆ. ವಿಡಿಯೋ ಮಾಡೋಕ್ಕೆ ಇಕ್ಕಿರ್ತೀನಿ ನೋಡಿ. ಅವನು ಆಲ್ರೆಡಿ ಆರಿಸ್ತಾರೆ ಅದನ್ನ. ಗೈಸ್, ಫುಲ್ಲು ಇವತ್ತೇನೋ ಗಾಳಿನೇ ಇಲ್ಲ, ಆರ್ಸೋಕ್ಕೆ ಆಯ್ತಾ ಇಲ್ಲ ನೋಡಿ ಗೈಸ್. ಅದಲ್ಲಿ ಸಿಗಾಕೊಂತು, ಇವಾಗ ಬಿಡಿಸ್ತಾ ಇದ್ದೀವಿ. ಇವತ್ತು ಫುಲ್ ಬೆಳಕು ಗೈಸ್. ಇವತ್ತು ಬೆಳಕಲ್ಲಿ ಕಣ್ಣ ಮುಂದೆ ಬರ್ತದೆ, ಅದ್ರಲ್ಲಿ ಬೆಳಕಲ್ಲ, ಫುಲ್ಲು ಬೆಳಕು. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅದೇನು ಗೈಸ್, ಫುಲ್ಲು ಏನು ಇವತ್ತು ಗಾಳಿನೇ ಇಲ್ಲ. 3 ದಿನದಿಂದ ಚೆನ್ನಾಗಿ ಆಡ್ತಾ ಇದೆ, ಇವತ್ತು ಆಡ್ತಾ ಇಲ್ಲ. ನಾಳೆ ಹಬ್ಬ, ಸುರೇಶ್ ಸಿಟಿಗೆ ಹೋಗೋಣ, ಮಸ್ತಾಗಿ ಆಡ್ತಾನೆ. ಏನು ಫುಲ್ಲು ಇಗ್ಲೂರು, ಫುಲ್ ಧೂಳು ಆಲ್ರೆಡಿ ಗೈಸ್. ಧೂಳು ಅಂದರೆ ಇಗ್ಲೂರು. ಬನ್ನಿ ಇವಾಗ ಮಸ್ತಾಗಿ ಮನೆಗೆ ಹೋಗೋಣ. 3 days later. ಗೈಸ್, ಇನ್ನೊಂದೇನು ಗೊತ್ತಾ, ನಮ್ಮ ಗಾಳಿಪಟ ಹೇಳ್ಕೊಟ್ಟಿದ್ದೆ ನೋರಟ್ಟೆ ಗಾಳಿಪಟ ಕಟ್ಟಕ್ಕೆ ಹೇಳ್ಕೊಟ್ಟಿದ್ದೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಹೇಳ್ಕೊಟ್ಟಿರೋದು. ಫುಲ್ ಗೈಸ್, ಫುಲ್ ಜಿಂಗ್ ಚಾಕ್ ಗೈಸ್. ಗಾಳಿಪಟ ಹೇಳ್ಕೊಡೋದ್ರಲ್ಲಿ ಎಕ್ಸ್ಪರ್ಟು. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟೇ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೋಡ್ಕೊಳ್ಳಿ ಗೈಸ್. 2 hours later. ಇವಾಗ ಬನ್ನಿ ಗೈಸ್, ಗಗನ್ ಅವ್ರ ಮನೆಗೆ ಹೋಗೋಣ ಮಸ್ತಾಗಿ. ನೆನ್ನೆ ಬೇರೆ ಗಗನ್ ಸೈಕ್ ಮಾಡ್ಬಿಟ್ಟಿದೆ. ಇವತ್ತು ಬರ್ರಿ ಗಗನ್ ಅವ್ರ ಮನೆಗೆ ಹೋಗೋಣ. ಗೈಸ್, ಗಗನು ಮೊಬೈಲ್ ನೋಡ್ಕೊಂಡು ಕೂತವನೆ. ಲೈಟ್ ಹಾಕೋಣ. ಓ, ಇದು ಯಾವ್ದೋ ಲೈಟ್ ಅನ್ನ ಬಿಡಿದೆ. ನೋಡಿ ಗೈಸ್, ಗಗನ್ನು ಏನು ಗಗನ್ ಏನು ಮಾಡ್ತಾ ಇದೀಯಾ? ನೋಡಿ ಗೈಸ್, ಬರೋದು ಮಲ್ಕೊಳ್ಳೋದು. ರಜಾ ಕೊಟ್ಟಿದ್ರಾ? ನಾಳೆ ರಜಾ ನೋಡಿ ಗೈಸ್, ನಾಳೆ ರಜಾ. ನೆನ್ನೆ ಏನು ಕೆಮಿಸ್ಟ್ರಿ ಮ್ಯಾಮ್ ಫುಲ್ ಸೈಕಾ. ನೋಡಿ ಗೈಸ್, ಒಬ್ಬೊಬ್ಬನೇ ತಿನ್ಕೊಂಡ್ ಕೂತವನೆ. ಎತ್ಕೊಂಡ್ ತಿನ್ನಲೆ ಅನ್ಬಿಡುಗರು, ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಗಾಳಿಪಟ ಆರ್ಸಕ್ ಹೋಗಿದ್ವಿ. 2 ದಿನದಲ್ಲಿ ಆರಿಸಿದ್ವಿ. 2 ದಿನ. ಇವತ್ತು ನೋಡಿದ್ರೆ ಗಾಳಿನೇ ಇಲ್ಲಪ್ಪ. ಅಯ್ಯಯ್ಯೋ. 3 hours later. ಗಗನ್ ಮನೆಗೆ ಹೋದ್ವಿ, ಪ್ಲಾನ್ ಮಾಡಿದ್ವಿ ಏನೇನು ತಿನ್ಬೇಕಂತ. ಇವಾಗ ಎಲ್ಕೋ ಕರ್ಕೊಂಡು ಹೋಯ್ತಾವ್ನ. ಎಲ್ಕೋ ಗಗನ್? ದುಬೈ ಅಂತೆ, ಮಕ ನೋಡ್ರಿ ಗೈಸ್, ದುಬೈ ಅಂತೆ. ಎಲ್ಕಂತೇಳೋ ಗಗನ್.
ಅದು ಯಾವ್ದು ಗೈಸ್ ಇದು ಬಿ ಸ್ಟ್ರೀಟಾ ಬಿ ಸ್ಟ್ರೀಟ್ ಸ್ಟ್ರೈಟ್ ಅಲ್ಲೇ ಸ್ಟ್ರೀಟ್ ಗೈಸ್ ಅದು ಸ್ಟ್ರೈಟ್ ಅಂದ್ಬಿಟ್ಟು ನನಗೆ ಇಂಗ್ಲೀಷ್ ಕೇಳ್ಕೊಳ್ಳಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸ್ಟ್ರೈಟ್ ಅಲ್ಲೇ ನೋಡಿ ಗೈಸ್ ಏನು ಗೈಸ್ ಇಂಥವರೆಲ್ಲ ಇದ್ಬಿಟ್ರೆ ಬ್ರಿಟಿಷರು ಯಾವಾಗ ಓಡಾಬಿಡೋರು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಬಿಟ್ಬಿಟ್ಟು ನಾನು ಬೇಗ ನಾವು ಮುಂಚೆ ಇದು ಅಗರ್ವಾಲ್ ಅಲ್ಲಿ ತಿಂತ ಇದ್ದಿದ್ದು. Tomorrow for sure. ಇವಾಗ ಅಗರ್ವಾಲು ಬೇಡ, ಶಿಸ್ತಾಗಿ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ತಿನ್ನೋಣ ಅಂತೆ. 1 p.m. ಬೋಂಡ ಹತ್ತವ್ರು ಬೋಂಡ ತಿನ್ನೋಣ? ಬೋಂಡ ಅಂತೆ. ಸುಮ್ಮನೆ ನಿಮ್ಮ ಡೌ ಬೈಕೋತಾಳೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇವಾಗ ಹಂಗೆ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ತಿನ್ನೋಣ. ಏನು ಗೈ ಫುಲ್ಲು ಧೂಳು ಬೇಜಾರಾಗ್ಬಿಡ್ತಾ ಇದೆ. ಈ ಚಂದಾಪುರ ಎಲ್ಲ ಧೂಳ್ಪುರ ಆಗ್ಬಿಡೈತೆ ಫುಲ್ಲು. ರೋಡ್ ಮಾಡೋದಕ್ಕೆ ಮೋಮೋಸ್ ಕೇಳೋಣ ಎಷ್ಟು ಅಂತ. ಇದು ಬಿಯರ್ ಅಂದರೆ ಬಿಯರ್ ಅಲ್ಲ ಗೈಸ್. ಅಯ್ಯೋ ಎದ್ದು ಬಿಸಾಕಿ ಬಿಟ್ಟು ಈಗ ಬಿಲ್ ನೋಡ್ದವನೆ ಒಳಗಡೆ ಓಪನ್ ಮಾಡೋದು ಬಿಟ್ಬಿಟ್ಟು ಗೈಸ್. ಎಷ್ಟೈತೆ ರೇಟು? ಏನು 80 ರೂಪಾಯಿ ಐತೆ ಗೈಸ್ 80 ರೂಪಾಯಿ ಅಂತೆ. ನಮ್ಮ ಗಗನ್ ಪಾರ್ಟಿ ಇವತ್ತು. ಯಾವ್ದು ತಿನ್ನೋಣ? ವೆಜ್ ಮಂಚೂರಿಯನ್ ಮೋಮೋಸ್ ಬೇಡ, ನಾನು ಹೇಳೋದು ಮತ್ತೆ ಕೇಳು. ಹೋಗ್ಬಿಟ್ಟು ಸ್ಯಾಂಡ್ವಿಚ್ ತಿನ್ನೋದು. ಅಂಗಡಿಯವ್ನು ಎಷ್ಟು ಬೈಕೊಂಡಿರ್ತಾನೆ ಗೊತ್ತಾ ಗೈಸ್ ಇವಾಗ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. A few moments later. ಬನ್ನಿ ಇವಾಗ ಸ್ಯಾಂಡ್ವಿಚ್ ಬರಲಿ, ಮಸ್ತಾಗಿ ತಿನ್ನೋಣ. ಇವಾಗ ಏನು ಗೊತ್ತಾ ಗೈಸ್, ಇಲ್ಲಿ ನಿಂತ್ಕೊಂಡು ಅಲ್ಲಿ ಕ್ರಾಸ್ ಫಿಟ್ ಇದೆ ಅಂದರೆ ಜಿಮ್ ಇದೆ. ಇಲ್ಲಿ ನಿಂತ್ಕೊಂಡು ಪ್ರತಿ ಸಲ ಸ್ಯಾಂಡ್ವಿಚ್ನ ಬಂದಾಗ ಹೋಗ್ಬೇಕು, ಕ್ರಾಸ್ ಫಿಟ್ಟಿಗೆ ಕೇಳಬೇಕು, ಜಿಮ್ ಸೇರಬೇಕು. ಬರೀ ಇದೇ ಹೇಳೋದಾಯ್ತು ಗೈಸ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. A few moments later. ಈಗ ಈ ಸಾಸೆ ತಗೊಂಬಂದಾನೆ, ಸ್ಯಾಂಡ್ವಿಚ್ ಬಂತು. ಇವಾಗ ಅವನಜ್ಜಿ ಮಸ್ತಾಗಿ ತಿನ್ನೋದು. ಮನೆ ಸ್ವರ್ಗ 1 eternity later. ಲಾಸ್ಟ್ ಬೈಟಲ್ಲಿದ್ದಾರೆ ಗಗನ್ನು. ಹೆಂಗೈತೆ ಗಗನ್ ಸ್ಯಾಂಡ್ವಿಚು? ನೋಡಿ ಗೈಸ್, ನಾನಂದ್ರೂ ಖಾಲಿ ಮಾಡಿದೆ. ಇವಾಗ ಇವನೇ ಉಳಿದಿರೋದು. ಅದೇನು ಚಾಟ್ ಮಾಡ್ತಾನೋ ಗೈಸ್ ಅವ್ರ ಡವ್ ಜೊತೆ. ಬರೀ ಚಾಟ್ ಮಾಡಿದ್ದೆ. ನೋಡಿ ಗೈಸ್, ಪಟ್ ಅಂತ ರೀಲ್ಸ್ ತೆಗೆದು ತೋರಿಸ್ಬಿಡೋದು. ಓ ಗಗನ್ 6.5 hours later. ಹಿಂಗೆಲ್ಲ ಅಲ್ಕೋತವನೆ ನೋಡಿ ಗೈಸ್. ಓಹೋ, ಚೆನ್ನಾಗಿಲ್ದಿರೋದು ಅಲ್ಬಿಟ್ಟವನೆ. ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ನೀಟಾಗಿ ಅರಿಯೋಲ್ಲ. ಏನೋ ಎಡವಟ್ ಮಾಡ್ಬಿಟ್ಟು ಗೈಸ್. ಇವಾಗ ಏನಾದ್ರು ಅಂಗಡಿ ಅವ್ನು ಗೊತ್ತಾಗ್ಬಿಟ್ಟಲ್ಲ ಅಷ್ಟೇ, ಫುಲ್ ಸೈಗೆ ಅಂದ್ಕೊಳ್ಳಿ. ನೀಟಾಗಿ ಅರಿಯೋಗ ಕೊಡಿಲಿ. ನೋಡಿ ಗೈಸ್, ಫಸ್ಟು ನಾವು ನೋಡೋದೇ ಇದನ್ನು, ಈ ಚಾರ್ಟ್ನ. ಎಷ್ಟಿದೆ? 492 ಕ್ಯಾಲೋರೀಸ್. Day 3. ಮನೆಗೆ ಬಂದು ಪೂಜೆ ಮಾಡಿ ಇವತ್ತು 14 ಸೊ ಮಕರ ಸಂಕ್ರಾಂತಿ, ಶಬರಿಮಲೆಯಲ್ಲಿ ಜ್ಯೋತಿ ಕಾಣಿಸುತ್ತೆ. ಸೊ ಮನೆಗೆ ಬಂದು ಇವತ್ತಿನ ಫಸ್ಟ್ ಬ್ಲಾಗ್ ನಂದು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಯಾವುದೋ ಒಂದು ಮಾಡಿ ಗೈಸ್. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಧನ್ಯವಾದಗಳು. ಅಷ್ಟೇ.